ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಬಂದು SSLC ಯಾರ್ಯಾರು ಮುಗಿಸ್ಬಿಟ್ಟಿದ್ದಾರಲ್ಲ ಅವರಿಗೆಲ್ಲ ಆಗಿರುತ್ತೆ. SSLC ಯಾರು 87%, 80%, 70%, 75% ಈ ಥರ ತೊಗೊಂಡಿರ್ತೀರಲ್ಲ ಅವರಿಗೆಲ್ಲ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಪ್ರೋತ್ಸಾಹ ಧನ ಅಂತ ಸಿಗುತ್ತೆ, ಅಂದರೆ ಪ್ರೈಸ್ ಮನಿ ಅಂತ ಬರುತ್ತೆ. ಅದು ಪ್ರೈಸ್ ಮನಿ ಎಲ್ರಿಗೂ ಕೂಡ ಬರಲ್ಲ, ಅದು ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ SSLC ಒಳಗಡೆ ಅವರಿಗೆ ಅಷ್ಟೇ ಸಿಗೋದು. ಮತ್ತು ಈ ಅರ್ಜಿ ಇದನ್ನು ನೀವು ಅದರ ಹಣ ನೀವು ಪಡ್ಕೋಬೇಕಂದ್ರೆ ನಿಮಗೆ ಅದರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಅದೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನೀವು ಎಷ್ಟು ಮಾರ್ಕ್ಸ್ ಪಡೆದಿರಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏನಂದರೆ ಇಲ್ಲಿದೆ ಪ್ರೋತ್ಸಾಹ ಧನ ಯೋಜನೆ. ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗಿರುತ್ತೆ. ಇದು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ, ಎಲ್ರಿಗೂ ಕೂಡ ಆಗೋದಿಲ್ಲ. ಹಿಂದುಳಿದ ವರ್ಗದವರು ಯಾರ್ಯಾರು ಪರಿಶಿಷ್ಟ ಪಂಗಡದವರು ಯಾರ್ಯಾರು ಇರ್ತಾರಲ್ಲ ಅವರಿಗೆಲ್ಲ ಆಗಿರುತ್ತೆ. ಇದು ಪ್ರೋತ್ಸಾಹ ಧನದ ವಿವರ ಅಂತ ಇದೆ ನೋಡಿ. ಕೋರ್ಸಿನ ವಿವರ: SSLC 60% 75% ಯಾರ್ಯಾರು ಪಡೆದಿರ್ತಾರ ಅವರಿಗೆ 7,500 ಹಣ ಬರುತ್ತೆ. ಮತ್ತು 75% ಮೇಲ್ಪಟ್ಟು ಅಂದರೆ 75ಕ್ಕಿಂತ ಹೆಚ್ಚಿಗೆ ಪಡೆದ್ರೆ ನೀವು ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ 15,000 ಬರುತ್ತೆ. ಮತ್ತು PUC ಡಿಪ್ಲೊಮಾದವ್ರಿಗೂ ಇದೆ. ಮತ್ತು ಯಾರ್ಯಾರು ಗ್ರ್ಯಾಜುಯೇಷನ್ ಮುಗಿದಿರ್ತಾರಲ್ಲ ಅವರಿಗೂ ಇದೆ. ಮತ್ತು PUC ಯಾರ್ಯಾರು PUC ಅಥವಾ ಡಿಪ್ಲೊಮಾ ಯಾರ್ಯಾರು ಮುಗಿಸಿರ್ತಿರಲ್ಲ ಅವರಿಗೆಲ್ಲ 20,000 ಬರುತ್ತೆ. ಪದವಿ ಯಾರ್ಯಾರು ಮುಗಿಸಿರ್ತೀರ ಅವರಿಗೆ 25,000 ಬರುತ್ತೆ. ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಬರುತ್ತೆ, ಅದಕ್ಕೆ 30,000 ಬರುತ್ತೆ. ವೃತ್ತಿಪರ ಪದವಿ ಅಂದರೆ ವೈದ್ಯಕೀಯ, ತಾಂತ್ರಿಕ, ಕೃಷಿ, ಪಶು ವೈದ್ಯಕೀಯ ಅಂದರೆ ಇವೆಲ್ಲ CET ಬರೆದು ಯಾರ್ಯಾರು ಎಕ್ಸಾಮ್ ಕೋರ್ಸ್ ಎಲ್ಲ ತೊಗೊಂಡಿರ್ತಾರಲ್ಲ ಅವರಿಗೆಲ್ಲ 35,000ವರೆಗೂ ಬರುತ್ತೆ. ಮತ್ತು ವಿಶ್ವವಿದ್ಯಾನಿಲಯ ಮಟ್ಟ PG ಕೋರ್ಸ್ಗಳಲ್ಲಿ 1ರಿಂದ 5ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ ಪ್ರೋತ್ಸಾಹಧನ 50,000 ಅಂತ ಸಿಗುತ್ತೆ. ಇದೆಲ್ಲ ನಿಮಗೆ ಯಾರ್ಯಾರು ನೀವು 10th ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವರಿಗೂ ಕೂಡ ಬರುತ್ತೆ. ಮತ್ತು PUCಯಲ್ಲಿ ಯಾರು PUC ಮುಗಿಸಿರ್ತಾರಲ್ಲ ಅವರಿಗೂ ಬರುತ್ತೆ. ಯಾರು ಡಿಗ್ರಿ, ಡಿಪ್ಲೊಮಾ ಯಾವುದೇ ಮುಗಿಸಿರಲಿ, ಬಟ್ ನಿಮಗೆ ಯಾರ್ಯಾರು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, SC ಕಾಸ್ಟು ಈ ಥರ ಎಲ್ಲ ಹಿಂದುಳಿದ ವರ್ಗಗಳೇನಿದಾವಲ್ಲ ಅವರಿಗೆಲ್ಲನೂ ಇದೆಲ್ಲ ಪ್ರೋತ್ಸಾಹಧನ ಎಲ್ರಿಗೂ ಕೂಡ ಸಿಗುತ್ತೆ. ಅದಕ್ಕೆ ಬೇಗ ಹೋಗಿ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಮುಗಿಯೋಕ್ಕಿಂತ ಮುಂಚೆನೇ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಈ ಹಣನೂ ನೀವು ಪಡ್ಕೋಬೋದು. ಇದೇ ಥರ ನಿಮಗೆ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಯಾರ್ಯಾರು ಎಜುಕೇಷನ್ ಕಲಿತಾ ಇದ್ದಾರಲ್ಲ, ಯಾರ್ಯಾರು ಕಲಿತಾರೆ 10th ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗಲಿ, ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ನಾಳೆ. ಅದಕ್ಕೆ ಅಂತ ಮಾಡಿರೋದು ಇದು. ಅದಕ್ಕೆ ಇದೇ ಥರ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.